ಟೀಚರ್ ಅಂದ್ರೆ ಭಯ ಪಡ್ಬೇಕು, ಇಷ್ಟ ಪಡೋದಲ್ಲ. ಅವಳು ಬರ್ತಿಲ್ಲ ಅಂದ್ಮೇಲೆ ನಾವ್ ಯಾಕೆ ಅವಳು ಕಾಲ್ ಮಾಡ್ಬೇಕು? ಬೇರೆ ಟೀಚರ್ನ ಅಪಾಯಿಂಟ್ ಮಾಡಿದ್ರೆ ಆಯ್ತು ಬಿಡಿ. ಬೇರೆ ಟೀಚರ್ ಯಾಕಮ್ಮ ಶ್ರಾವಣಿ? ಅವಳು ಯಾಕೆ ಬರ್ತಿಲ್ಲ ಅಂತ ಅನ್ಬಿಟ್ಟು ನೀನೇ ಕೇಳು. ಅವಳು ಕೆಲಸ ಕೊಡೋದಕ್ಕೆ ನೀನೇ ತಾನೇ ಹೇಳಿದ್ದು. ಹೇಳಿದ್ದೆ, ಆದ್ರೆ ಇದ್ರೆಲ್ಲ ಏನೂ ಇಲ್ಲ. ಸುಮ್ಮನೆ ಅವ್ರಿಗೆ ಕಾಲ್ ಮಾಡಿ ನಂಗೆ ಶ್ರೀವಲ್ಲಿ ಟೀಚರೇ ಬೇಕು. ತುಂಬಾ ಹಠ ಮಾಡ್ತಿದ್ದಾಳೆ ಶ್ರಾವಣಿ ಪಿಂಕಿ. ಒಂದ್ಸರಿ ಫೋನ್ ಮಾಡಿ ಕೇಳು, ಆದಷ್ಟು ಬೇಗ ಬರೋದಕ್ಕೆ ಹೇಳು. ಸರಿ ಆಯ್ತು, ಕಾಲ್ ಮಾಡ್ತೀನಿ. ಸುಬ್ಬು, ಬೇಡ, ನಾನೇ ಕರೆದು ಅವನ ಗಾಡಿ ನೋಡಿದ್ರೆ ಸರಿ ಇರಲ್ಲ. ಎಲ್ಲಿಗೆ ಹೋಗ್ತಾನೆ? ಇಲ್ಲಿಗೆ ಬರಲೇಬೇಕಲ್ಲ. ಅವನು ಬಂದಾಗ ಅವನು ಗಾಡಿಯಲ್ಲಿ ಹನುಮಂತನ ಸ್ಟಿಕ್ಕರ್ ಇದೆಯಾ ಇಲ್ವಾ ಅಂತ ನೋಡಿದ್ರಾಯ್ತು. ಆದರೂ ಇವನಲ್ಲಿಗೆ ಬರಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಇವನು ಬಂದು ನನ್ನನ್ನು ನೋಡಿದ್ರೆ ನನ್ನ ಮುಂದೆ ಹೀಗೆ ನಿಂತ್ಕೋತಾನೆ ಇರಲಿಲ್ಲ. ಬರಲಿ, ಎಲ್ಲಿ ಹೋಗ್ತಾನೆ? ಶ್ರಾವಣಿ ಕಾಲ್ ಮಾಡ್ತಿದ್ದಾಳೆ. ಹಲೋ ಶ್ರಾವಣಿ, ಹೇಳು. ಶ್ರೀವಲ್ಲಿ, ನೀನು ಡ್ಯಾನ್ಸ್ ಕಲಿಸ್ತೀನಿ ಅಂತ ನಮ್ಮ ಮನೆಗೆ ಬಂದು ಕೆಲ್ಸಕ್ಕೆ ಅಪಾಯಿಂಟ್ ಆಗಿದ್ದೆ ಅಲ್ವಾ? ಹೌದು ಶ್ರಾವಣಿ, ಹೌದು. ಅಯ್ಯೋ, ನಾನು ಯಾವುದೋ ಚಿಂತೆಯಲ್ಲಿದ್ದೆ, ಮರ್ತ್ಬಿಟ್ಟಿದ್ದೆ. ನಾನು ಇವಾಗಲೇ ಬರ್ತೀನಿ. ಸರಿ, ಪಿಂಕಿ ನಿನ್ನ ಹತ್ರನೇ ಡ್ಯಾನ್ಸ್ ಕಲ್ತ್ಕೋಬೇಕಂತೆ, ಮಿಸ್ ಮಾಡಬೇಡ. ಇಲ್ಲ ಶ್ರಾವಣಿ, ನಾನಂತೂ ಮಿಸ್ ಮಾಡೋದಿಲ್ಲ. ಖಂಡಿತವಾಗ್ಲೂ ಬರ್ತೀನಿ. ನಾನು ಬೆಳಗ್ಗೆ ಸುಬ್ಬು ಜೊತೆನೆ ಬರೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಏನೇನೋ ಆಗೋಯ್ತು. ಏನೇನೋ ಆಗೋಯ್ತು ಅಂದ್ರೆ ಏನಾಗೋಯ್ತು? ಈ ಸುಬ್ಬುಗೂ ಬುದ್ಧಿ ಇಲ್ಲ. ಅವಳನ್ನ ಯಾಕೆ ತಲೆ ಮೇಲೆ ಕೂರ್ಸ್ಕೋಬೇಕು? ಅಷ್ಟಕ್ಕೂ ಅವನ್ ಯಾಕೆ ಅವಳನ್ನ ಕರ್ಕೊಂಡು ಹೋಗ್ಬೇಕು? ಅವನೇನೋ ಡ್ರೈವರ? ಏ ಗಬ್ಬು ಸುಬ್ಬು, ಏನ್ ಗುರಾಯಿಸ್ತಿದ್ಯಾ? ಶ್ರೀವಲ್ಲಿ ರಾತ್ರಿ ಎಲ್ಲ ನಿನಗೆ ಯಾಕೆ ಕಾಲ್ ಮಾಡ್ಬೇಕು? ಕೇಳಿದ್ರೆ ಏನೂ ಇಲ್ಲ ಅಂತ್ಯ. ಅವಳು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಹಲ್ಕಿಸ್ಕೊಂಡು ಮಾತಾಡ್ತಾ ಇರ್ತೀಯ. ಏನು ನಿನಗೆ ಯಾಕಿದೆಲ್ಲ ಅಂತ ಕೇಳ್ತಿದ್ಯಾ? ಅದು ಸರಿನೇ, ನನಗೆ ಯಾಕಿದೆಲ್ಲ? ಅವಳು ನಿನಗೆ ಕಾಲ್ ಮಾಡಿದ್ರೇನು ಬಿಟ್ರೇನು, ನನಗೇನಾಗ್ಬೇಕು? ಆದ್ರೂ ಅಷ್ಟೊತ್ತಲ್ಲೆಲ್ಲ ನೀನ್ ಯಾಕೆ ಅವಳು ಕಾಲ್ ರಿಸೀವ್ ಮಾಡ್ಬೇಕು ಹೇಳು? ನೀನ್ ಸರಿ ಇಲ್ಲ ಸುಬ್ಬು, ನೀನು. ಅರೆ, ಸುಬ್ಬು ಬರ್ಡೇ ಈ ತಿಂಗಳಲ್ಲೇನಾ? ಏಯ್ ಕಳ್ಳು ಸುಬ್ಬು, ನಿನ್ ಬರ್ಡೇ ಯಾವಾಗ ಅಂತಾನೆ ನಮಗೆ ಹೇಳಿರ್ಲಿಲ್ಲ ಅಲ್ವಾ? ನೋಡಿದ್ಯಾ, ಕಡೆಗೂ ಸಿಕ್ಕಾಕೊಂಡ್ಬಿಟ್ಟೆ. ಇಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಈ ಸರಿ ನೋಡು ನಿನ್ ಬರ್ಡೇ ಹೇಗ್ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ನಿನ್ ಲೈಫಲ್ಲಿ ನೀನ್ ಯಾವತ್ತೂ ಆ ಥರ ಬರ್ಡೇ ಸೆಲೆಬ್ರೇಟ್ ಮಾಡಿರ್ಬಾರ್ದು. ಹಾಗೆ ಮಾಡ್ತೀನಿ. ಯಾಕೆ ಇನ್ನೂ ಬಂದಿಲ್ಲ? ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ. ಮಾಮ್, ಏನಾಯ್ತು ನಿಂಗೆ? ಏನಾಯ್ತು ನನಗೆ? ನನಗೇನು ಆಗಿಲ್ವಲ್ಲ, ಚೆನ್ನಾಗಿದ್ದೀನಿ. ಇಲ್ಲ ಮಾಮ್, ನೀನು ತುಂಬ ಟೆನ್ಷನ್ ಇದೆಯಾ.
ಮಾವ ಫಾರ್ಮ್ ಹೌಸ್ ಬಗ್ಗೆ ಮಾತಾಡ್ದಾಗಿಂದ ನೀನು ತುಂಬಾ ಬದಲಾಗಿದ್ಯಾ. ಅದು ಅಲ್ಲದೆ ನನಗೂ ಹೇಳ್ದೆ ಎಲ್ಲೋ ಹೋಗಿದ್ದೆ, ತುಂಬ ಹೊತ್ತಾದ್ಮೇಲೆ ಬಂದೆ. ಈಗಲೂ ನಿನ್ನ ಮುಖದಲ್ಲಿ ಆ ಟೆನ್ಷನ್ ಕಾಣಿಸ್ತಿದೆ. ನಿಜ ಹೇಳು, ಎಲ್ಲೋಗಿದೆ? ಏನೂ ಆಗಿಲ್ಲ ಕಣೋ, ನಿನಗೆ ಕುಡ್ದಿದ್ದು ಜಾಸ್ತಿ ಆಗಿದೆ, ಅದಕ್ಕೆ ಅದೇ ನಶೆಯಲ್ಲಿದೆಯಾ ಅಷ್ಟೇ. ಮಾಮ್ ಪ್ಲೀಸ್, ನಾನು ಕುಡಿತೀನಿ ನಿಜ, ಹಾಗಂತ ಯಾವಾಗಲೂ ಅದೇ ಗುಂಗಲಿರಲ್ಲ. ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ. ಮಾವ ಫಾರ್ಮ್ ಹೌಸ್ ಅಂತ ಹೇಳಿದ ತಕ್ಷಣ ನೀನು ಭಯದಿಂದ ನಡುಗ್ತಾ ಇದ್ದೆ. ಈ ಮುಂಚೆನೂ ಸಾಲಿಗ್ರಾಮದ ಹೆಸರು ಕೇಳ್ತಿದ್ದಾಗೆ ನಿನ್ನ ಕೈಯಿಂದ ನಿನ್ನ ಲಕ್ಕಿ ವಾಚ್ನ ಕೆಳಗೆ ಬೀಳಿಸ್ಕೊಂಡೆ. ಯಾಕೆ ಮಾಮ್, ಏನು ನಡೀತಿದೆ? ಫಾರ್ಮ್ ಹೌಸ್ ಬಗ್ಗೆ ನನಗೂ ಯಾಕೆ ಹೇಳ್ತಿಲ್ಲ? ನೋಡು ಮಾಡಿ, ನಾನು ನಿನಗೆ ಪದೇ ಪದೇ ಹೇಳ್ತಿದ್ದೀನಿ, ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ ಅಷ್ಟೇ. ಮಾಡಿ ಹೋಗಿ ಸುಬ್ಬು ಬಂದಿದ್ದಾನ ನೋಡು, ಬರಲಿಲ್ಲ ಅಂದರೆ ಅಲ್ಲೇ ವೆಯ್ಟ್ ಮಾಡಿ ಅವನು ಬಂದ ತಕ್ಷಣ ನನಗೆ ಹೇಳು. ಏನು, ಸುಬ್ಬು ಬಂದ ತಕ್ಷಣ ಕೂಗ್ಬೇಕಾ? ಯಾಕೆ ಮಾಮ್, ಮತ್ತೇನು ಕಿರಿಕಿರಿ ಮಾಡ್ದ ಅವನು? ಏನೂ ಮಾಡಿಲ್ಲ, ನೀನು ಪದೇ ಪದೇ ಪ್ರಶ್ನೆಗಳು ಕೇಳಬೇಡ, ಸುಮ್ಮನೆ ಹೋಗು. ಏನಾಗಿದೆ ಮಾಮ್ಗೆ? ನನ್ನ ಮೇಲೆ ಬರ್ತಾ ಬರ್ತಾ ನಂಬಿಕೆ ಕಡಿಮೆ ಆಗ್ತಿದ್ಯಾ? ಅಥವಾ ನನ್ನ ಕೈಲಾಗ್ದವನು ನನ್ನಿಂದ ಏನೂ ಆಗಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ದಾಳ? ಇಲ್ಲ, ನಾನು ಏನು, ನನ್ನ ಸ್ಟ್ರೆಂತ್ ಏನು ಅನ್ನೋದನ್ನ ಮಾಮ್ಗೆ ನಾನು ತೋರಿಸ್ಬೇಕು. ಎಂಥ ಕೆಲಸ ಆದರೂ ಅದನ್ನು ನಾನು ಒಬ್ಬನೇ ಮಾಡ್ತೀನಿ, ನಾನಷ್ಟು ಕೇಪಬಲ್ ಇದ್ದೀನಿ ಅನ್ನೋದನ್ನ ಪ್ರೂವ್ ಮಾಡಬೇಕು. ಹೋಗು ಅಂದೆ.